ಹೇ ಗೈಸ್, ವೆಲ್ಕಮ್ ಬ್ಯಾಕ್. ತುಂಬ ದಿನಗಳಾಗಿತ್ತು ಯಾವುದೂ ವ್ಲಾಗ್ಸ್ ಮಾಡಿರಲಿಲ್ಲ. ನಾಟ್ ಇವನ್ ಅ ಸಿಂಗಲ್ ವಿಡಿಯೋ ಯಾವುದೂ ಮಾಡಿರಲಿಲ್ಲ. ಆಲ್ಮೋಸ್ಟ್ ಇವಾಗ ಇಟ್ಸ್ ಎ ಸ್ಮಾಲ್ ರೈಡ್. ಇವಾಗಲೇ ಹೇಳ್ತಾ ಇದ್ದೀನಿ, ವ್ಲಾಗ್ಸ್ ಮಾಡ್ದೆ ನನಗೆಲ್ಲೋ ಏನೋ ವ್ಲಾಗ್ಸ್ ಮಾಡೋದೇ ಮರ್ತೋಗಿದೆಯೇನೋ ಅಂತ ಅಂದ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ಏನೋ ಪ್ರಿಪೇರ್ ಎಲ್ಲ ಮಾಡಿದೆ. ಲೈಕ್ ಸೊ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಫಿಂಗರ್ ಪ್ರಿಂಟ್ ಮತ್ತು ಇಲ್ಲಿ ಎಲ್ಲ ಡಸ್ಟ್ ಎಲ್ಲ ಕಾಣಿಸ್ತಾ ಇರ್ಬೋದು. ಹಾಂ, ಸೊ ಈ ಥರ ಎಲ್ಲ ಕೂತ್ಕೊಂಡು ಅವಾಗ ವ್ಲಾಗ್ಸ್ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ಈ ಥರ ಆಗೋಗ್ಬಿಡುತ್ತೆ. ಸೊ ಏನು ಹೇಳ್ತಾ ಇದ್ದೆ, ಪ್ಲ್ಯಾನಲ್ಲಿ ಇವತ್ತು ಸ್ವಲ್ಪ ಚೇಂಜ್ ಏನಪ್ಪ ಅಂದರೆ, ನಾನು ಊರಿಗೆ ಹೋಗ್ತಾ ಇಲ್ಲ. ಇದು ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಮುಂದೆಗಡೆ ವೀಲ್ದು ಫ್ರಂಟು ಸಸ್ಪೆನ್ಷನ್ ಯಾಕೋ ಸ್ವಲ್ಪ ಮಿಸ್ ಹೊಡಿತಾ ಇದೆ, ಅಂದರೆ ಒಂಥರ ಕ್ರ್ಯಾಕ್ ಸೌಂಡ್ ಬರ್ತಾ ಇದೆ. ಅದೇನಾಗಿದೆ ಅಂತ ನೋಡ್ಕೊಂಬರ್ಬೇಕು. ಸೊ ಇಲ್ಲಿ ನಮ್ಮೂರಲ್ಲಿ ಇಲ್ಲ, ವೆಸ್ಪಾ ಶೋರೂಮ್ ಇಲ್ಲ. ಸೊ ಹಾಗಾಗಿ ನಾನು ಸಿಟಿಗೆ ಹೋಗ್ತಾಯಿದ್ದೀನಿ, ಬಿಜಾಪುರ್. ಇಟ್ಸ್ ಆಲ್ಮೋಸ್ಟ್ 60 ಕಿಲೋಮೀಟರ್ಸ್ ಏನೋ ಇದೆ. ಸೊ ಹಾಗಾಗಿ ಒಂದು ಸ್ಮಾಲ್ ರೈಡ್ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಈ ಕಡೆ ನಾನು ಯೂಶ್ವಲಿ ಜಾಸ್ತಿ ಈ ಕಡೆ ವ್ಲಾಗ್ಸ್ ಯಾವುದೂ ಮಾಡಿಲ್ಲ. ಫಸ್ಟ್ ವ್ಲಾಗ್ ಏನೋ ಬಿಜಾಪುರ್ ಅದ್ರದ್ದು ಮಾಡಿದೆ, ಬಟ್ ಅದೂ ಸ್ವಲ್ಪ ಆಡಿಯೋ ಮಿಸ್ ಆಗಿ ಅವಾಗಿನ ಅಷ್ಟು ಐಡಿಯಾ ಇರಲಿಲ್ಲ ನನಗೆ ಆಡಿಯೋದು ಹೇಗೆ ಏನು ಅಂತ. ಈ ಹೆವಿ ವಿಂಡ್ ಬ್ಲಾಸ್ಟ್ ಇದೆ ಗುರು, ಗಾಡಿನೇ ಎಲ್ಲಾಡ್ತಾ ಇದೆ. ಈ ಕಡೆ ಅಂದರೆ ಹಿಂಗೆ ಹೋಗ್ತಾನೆ, ಈ ಕಡೆ ಹಿಂಗೆ ಎಳ್ದಂಗೆ ಆಗುತ್ತೆ. ಸೊ ಈ ಕಡೆ ನಾನು ಜಾಸ್ತಿ ವೀಡಿಯೋಸ್ ಆ ಥರ ಯಾವುದು ಮಾಡಿಲ್ಲ, ಬಟ್ ಇನ್ಮೇಲೆ ಜಾಸ್ತಿ ಈ ಕಡೆದೇ ಬರುತ್ತೆ. ನಾಟ್ ಲೈಕ್ ಬರೀ ಬ್ಯಾಂಗ್ಳೂರ್ದೇ. ಅವಾಗೆಲ್ಲ ಲೈಕ್ ನಾನು ಅಲ್ಲಿ ಇರ್ತಿದ್ದೆ, ಸೊ ಹಾಗಾಗಿ ಅಲ್ಲಿ ಮಾಡ್ತಿದ್ದೆ. ಇವಾಗ ಇಲ್ಲಿದ್ದೀನಿ, ಸೊ ನಾನು ಇಲ್ಲಿ ಮಾಡ್ತೀನಿ. ಬಟ್ ಸೀರಿಯಸ್ಲಿ ಈ ಕಡೆ ಸ್ವಲ್ಪ ವಿಯರ್ಡಾಗೆ ನೋಡ್ತಾರೆ. ಅದು ಅವ್ರು ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗೆ ಸ್ವಲ್ಪ ವಿಯರ್ಡ್ ಫೀಲ್ ಬರುತ್ತೆ. ಟೈಮ್ ಬರೋ ಸೆಟ್ ಮಾಡಿಲ್ಲ ಇದರಲ್ಲಿ. ಬಟ್ ಇವಾಗ ಟೈಮ್ ಬಂದು ವಾಚು ಚಾರ್ಜ್ ಹಾಕಿಲ್ವಾ? ಸಾರಿ, 9 ಮಾರ್ನಿಂಗ್. ಇಲ್ಲಿ ಲೈಕ್ ಆಲ್ಮೋಸ್ಟ್ ವಿಡಿಯೋ ನೋಡಿದ್ರೆ ಅನ್ಸುತ್ತೆ ಮಧ್ಯಾಹ್ನ 1-2 ಗಂಟೆ ಆಗಿರ್ಬೋದು ಅಂತ, ಬಟ್ ಇಲ್ಲಿ 9 ಗಂಟೆಗೇನೆ ಈ ಥರ ಹೊಲ ಗದ್ದೆ. ನಾನು ಮಳೆ ಬರ್ಬೋದೇನೋ ಅನ್ಕೊಂಡು ರೈನ್ ಕೋಟ್ ಎಲ್ಲ ಎತ್ಕೊಂಬಂದೆ, ಬಟ್ ಇದು ನೋಡಿದ್ರೆ ಹೆವಿ ಬಿಸಿಲು. ನನ್ಗೇನಪ್ಪ ಡೌಟ್ ಅಂದ್ರೆ, ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಷಯ ಜನರಲ್ ನಾಲೆಡ್ಜ್. ಈ ರೋಡ್ ಟ್ಯಾಕ್ಸ್ ಕಟ್ತೀವಿ, ಐ ಮೀನ್ ಬೈಕ್ ಇಲ್ಲ ಕಾರ್ ತಗೋಬೇಕಾದ್ರೆ ರೋಡ್ ಟ್ಯಾಕ್ಸ್ ಎಲ್ಲ ಕಟ್ತೀವಿ, ಹೌದಾ? ಇವಾಗ ನಾವು ಅದನ್ನೆಲ್ಲ ಕಟ್ತೀವಿ ಅಂತ ಅಂದ್ರೂ ಇದು ಯಾಕೆ ಮತ್ತೆ ಟೋಲ್ ಎಲ್ಲ ಯಾಕೆ ಕಟ್ಟಬೇಕು? ಆಲ್ರೆಡಿ ನಾವು ರೋಡ್ ಟ್ಯಾಕ್ಸ್ ಕೊಟ್ಟಿದ್ದೀವಿ, ಬಟ್ ಸ್ಟಿಲ್ ವೈ ಈ ಥರ ಅಂದರೆ? ಇದು ನ್ಯಾಷನಲ್ ಹೈವೇನೂ ಅಲ್ಲ ಇದು. ಸೊ ಇಲ್ಲಿ ಟೋಲ್ ಇದೆ, ಓಕೆ, ಇಫ್ ಇಟ್ ಈಸ್ ನ್ಯಾಷನಲ್ ಟೋಲ್ ಅದಾದ್ರೂ ನಾವಲ್ಲಿ ರೋಡ್ ಟ್ಯಾಕ್ಸ್ ತುಂಬಿರ್ತೀವಿ ಅಂದರೆ ಯಾಕೆ ಕಟ್ಟಬೇಕು? ಯಾಕೆ? ಇದು ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಂಗೆ ಅದೊಂದು ಡೌಟ್ ಅಷ್ಟೇ, ನನ್ಗೆ ಗೊತ್ತಿಲ್ಲ ಅದರದ್ದು ಏನು ಅಂತ. ಎಲ್ಲಪ್ಪ ಇದ್ದೆ ನೀನು? ಸಾಕಿದಳಲ್ಲಿ ಮೇಲೆ ಇವಾಗ ಒಂದು ಸ್ವಲ್ಪ ಪ್ಲೆಸೆಂಟ್ ಆಗಿದೆ, ತಣ್ಣಗೆ ಗಾಳಿ ಬರ್ತೈತೆ. ಆವಾಗಲೇ ಲೈಕ್ ಒಂದು ಅದು ಟೋಲ್ ಹಿಂದೆ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು, ಇವಾಗ ಸ್ವಲ್ಪ ತಣ್ಣಗೆ ಗಾಳಿ, ಲೈಕ್ ಕೂಲ್ ಬ್ರೀಸ್ ಬರ್ತಾ ಇದೆ. ಬಿಜಾಪುರ್ ಎಂಟ್ರಿ ಆಗ್ತಿದ್ದಂಗೆ ಅಪ್ಪು ಬಾಸ್ ಸಾಂಗು. ನಿನ್ನಿಂದಲೇ
ಎರಡು ನನ್ನ ಮಗ. ಸೊ ಶೋರೂಮ್ ಹತ್ರ ಹೋಗಿ ಸಿಗ್ತೀನಿ. ಹೋಗೋಣ ಬಂದೆ, ಬಟ್ ಅವನು ಅಜೀಬ್ ಮಾಡ್ಬಿಟ್ಟ. ಅದು ಸೌಂಡ್ ಬರ್ತಾಯಿತ್ತು ಸಸ್ಪೆನ್ಷನು ಮುಂದೆ. ಸೊ ನಾನು ಅದು ಮೇ ಬಿ ಹೋಗಿರ್ಬೋದು ಆ ಥರ ಅಂದ್ಕೊಂಡು ನಾನು. ಅವ್ರು ಹೇಳಿದ್ರು ಚೆಕ್ ಮಾಡಿ, ಸರಿ ಏನೂ ಆಗಿಲ್ಲ. ಸೊ ಗೋಪ್ರೋ ಐ ಮೀನ್ ಮೈ ಡಿ ಜೆಯಲ್ಲಿ ಚಾರ್ಜ್ ಖಾಲಿ ಆಗ್ಬಿಟ್ಟು, ಚಾರ್ಜ್ ಖಾಲಿ ಆಯಿತು. ಸೊ ಇವಾಗ ಫೋನಲ್ಲೇ ಮಾಡ್ತಾಯಿದ್ದೀನಿ. ಮನೆಗೆ ಹೋಗಿ ಸಿಗ್ತೀನಿ. ಸೊ ವಿಡಿಯೋ ನೋಡಿದ್ರಲ್ಲ. ಸೊ ಸ್ಟಾರ್ಟಿಂಗ್ ಹೇಳ್ದಂಗೆ ಸ್ಮಾಲ್ ವಿಡಿಯೋ ಆಗಿತ್ತು, ಬಟ್ ಹೋಗಿದ್ದು ಮಿಷನ್ ಸಕ್ಸಸ್ ಆಗಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಟಿಲ್ ದೆನ್ ಸೈನಿಂಗ್ ಆಫ್, ಬಾಯ್.